ಬೆಳ್ಳಿ ಬೆಲೆ ವಿಚಾರದಲ್ಲಿ ಕಳವಳ ಬೇಡ. ನರೇಂದ್ರ ಮೋದಿ ಸರ್ಕಾರದಿಂದ ಮಹಾ ಅಭಯ ಸಿಕ್ಕಿದೆ. ಚಿನ್ನ ಬೆಳ್ಳಿ ವಿಚಾರದಲ್ಲಿ ಕಳವಳ ಆಗೋದು ಬೇಡ. ಚಿನ್ನ ಬೆಳ್ಳಿ ವಿಚಾರದಲ್ಲಿ ನರೇಂದ್ರ ಮೋದಿ ಸರ್ಕಾರದಿಂದ ಮಹಾ ಅಭಯ ಸಿಕ್ತಿದೆ. ಈಗ ಚಿನ್ನದ ಬೆಲೆ ಏರಿದೆ ನಿಜ, ಆದ್ರೆ ಮಿತಿ ಮೀರಿಲ್ಲ. ಚಿನ್ನ ಬೆಳ್ಳಿ ಆಮದು ಪ್ರಮಾಣ ಕಳವಳಕಾರಿಯಾಗಿಲ್ಲ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ. ಕೇಂದ್ರ ಬ್ಯಾಂಕ್ಗಳಿಂದ ದೊಡ್ಡ ಮೊತ್ತದಲ್ಲಿ ಚಿನ್ನ ಖರೀದಿಯಾಗುತ್ತೆ. ಇದುವೇ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಕಾರಣ. ಚಿನ್ನ ಬೆಳ್ಳಿ ಬೆಲೆಗಳ ವಿಚಾರದಲ್ಲಿ ಯಾವುದೇ ಭಯ ಬೇಡ. ಸರ್ಕಾರ ಚಿನ್ನದ ಬೆಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ನೀಡಿರುವಂತದ್ದು, ಭರವಸೆಯನ್ನ ನೀಡಿದ್ದಾರೆ. ಕರೆಂಟ್ ಖಾತೆಯ ವಿತ್ತೀಯ ಕೊರತೆ ದೊಡ್ಡ ಮಟ್ಟದಲ್ಲೇನಿಲ್ಲ, ಅದನ್ನು ನಮ್ಮ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸುತ್ತೆ. ಈಗ ಕೇಂದ್ರ ಸರ್ಕಾರ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಿದೆ. ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚಿನ್ನ ಬೆಳ್ಳಿ ವಿಚಾರದಲ್ಲಿ ಕಳವಳ ಬೇಡ. ಚಿನ್ನದ ಬೆಲೆ ಏರಿಕೆಯಾಗಿದೆ, ಆದ್ರೆ ಅದು ಮಿತಿ ಮೀರಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ಚಿನ್ನ ಬೆಳ್ಳಿ ಆಮದು ಪ್ರಮಾಣ ಕಳವಳಕಾರಿಯಾಗಿಲ್ಲ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನ ನೀಡಿದ್ದಾರೆ. ಕೇಂದ್ರ ಬ್ಯಾಂಕ್ಗಳಿಂದ ದೊಡ್ಡ ಮೊತ್ತದಲ್ಲಿ ಚಿನ್ನ ಖರೀದಿ, ಇದುವೇ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಚಿನ್ನ ಬೆಳ್ಳಿ ಬೆಲೆಗಳ ವಿಚಾರದಲ್ಲಿ ಯಾವುದೇ ಭಯ ಬೇಡ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತದ್ದು, ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗಾಬರಿ ಆಗೋದು ಬೇಡ ಜನ. ಸರ್ಕಾರ ಚಿನ್ನದ ಬೆಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನ ನೀಡಿದ್ದಾರೆ. ಕರೆಂಟ್ ಖಾತೆಯ ವಿತ್ತೀಯ ಕೊರತೆ ದೊಡ್ಡ ಮಟ್ಟದಲ್ಲೇನಿಲ್ಲ, ಅದನ್ನ ನಮ್ಮ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸುತ್ತೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಚಿನ್ನ ಬೆಳ್ಳಿಯ ಬೆಲೆ ಏರಿಕೆ ಆಗ್ತಾನೆ ಇದೆ. ಗ್ರಾಹಕ ಚಿಂತೆಯಲ್ಲಿದ್ದಾನೆ. ಇಷ್ಟು ಏರಿಕೆಯಾದ್ರೆ ಹೆಂಗೆ ಕೊಂಡುಕೊಳ್ಳೋದು ಅಂತ. ಜೊತೆಗೆ ಆರ್ಥಿಕ ತಜ್ಞರು ಇನ್ನೂ ಏರಿಕೆಯಾಗುತ್ತೆ, ಕೊಂಡ್ಕೊಂಡ್ ಬಿಡಿ, ಕೊಂಡ್ಕೊಳ್ಳೋದಾದ್ರೆ ಅನ್ನೋ ಮೆಸೇಜ್ ಕೂಡ ಕೊಡ್ತಿದ್ದಾರೆ. ಈಗ ಇದೇ ನಡುವೆ ಈ ಎಲ್ಲ ವಿಚಾರಗಳ, ಈ ಎಲ್ಲ ಚರ್ಚೆಗಳ ನಡುವೆ ಈಗ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆಯನ್ನು ನೀಡಿರುವಂಥದ್ದು, ವಿಶ್ವಾಸವನ್ನ ನೀಡಿರುವಂಥದ್ದು. ಕಳವಳ ಬೇಡ, ಕೇಂದ್ರ ಸರ್ಕಾರ ನಿಮಗೆ ಅಭಯವನ್ನ ಕೊಡುತ್ತೆ. ಸರ್ಕಾರ ಚಿನ್ನದ ಬೆಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಭರವಸೆಯೊಂದನ್ನ ನೀಡಿದ್ದಾರೆ. ಕರೆಂಟ್ ಖಾತೆಯ ವಿತ್ತೀಯ ಕೊರತೆ ದೊಡ್ಡ ಮಟ್ಟದಲ್ಲೇನಿಲ್ಲ, ಅದನ್ನು ನಮ್ಮ ಸರ್ಕಾರ ನಿಭಾಯಿಸುತ್ತಿದೆ. ಚಿನ್ನದ ಬೆಲೆ ಏರಿದೆ ನಿಜ, ಆದ್ರೆ ಮಿತಿ ಮೀರಿಲ್ಲ. ಚಿನ್ನ ಬೆಳ್ಳಿ ಆಮದು ಪ್ರಮಾಣ ಕಳವಳಕಾರಿಯಾಗಿಲ್ಲ, ಹಾಗಾಗಿ ಕಂಗಾಲಾಗೋದು ಬೇಡ, ಕಳವಳ ಬೇಡ ಅಂತ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸ ದಾಖಲೆ ನಿರ್ಮಿಸಿದ ಚಿನ್ನ ಬೆಳ್ಳಿ ಬೆಲೆ. ಬೆಳ್ಳಿ ಲೋಹದ ಬೆಳೆಗೆ ಬಂತು ಮತ್ತೆ ಶುಕ್ರ ದೆಸೆ. ಬೆಳ್ಳಿ ಲೋಹದ ಬೆಲೆ ಮತ್ತೆ ಜಾಸ್ತಿ ಆಗ್ತಾನೆ ಇದೆ. ಈಗ ಬೆಳ್ಳಿಗೆ ಶುಕ್ರ ದೆಸೆ ಇರುವಂತದ್ದು. ತಿಂಗಳಲ್ಲಿ 2ನೇ ಬಾರಿ 3 ಲಕ್ಷ ದಾಟಿದೆ ಬೆಳ್ಳಿ. ಹೈದರಾಬಾದ್, ದೆಹಲಿಯಲ್ಲಿ ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ. ಈಗ ಬೆಂಗಳೂರಿನಲ್ಲಿ ಕೆಜಿ ಬೆಳ್ಳಿ ಬೆಲೆ 2.75 ಸಾವಿರ ರೂಪಾಯಿ, ಅಂದ್ರೆ 2,75,000 ರೂಪಾಯಿ. ಚಿನ್ನದ ಬೆಲೆಯಲ್ಲಿ ಮಾತ್ರ 2,000 ರೂಪಾಯಿ ಜಂಪ್ ಆಗಿದೆ. ಬೆಳ್ಳಿ ಮಾತ್ರ ಗಗನಕ್ಕೆ ಏರ್ತಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1.63 ಲಕ್ಷ ರೂಪಾಯಿ. ಏರಿಕೆಯೊಂದಿಗೆ ದಿನದ ವ್ಯವಹಾರ ಮುಗಿಸಿದಂತಹ ಚಿನ್ನ ಬೆಳ್ಳಿ ಏರಿಕೆಯಾಗಿದೆ. ಇವತ್ತು ಕೂಡ ಹೂಡಿಕೆದಾರರ ಅಂದಾಜಿನಂತೆ ನಡೀತು ವಹಿವಾಟು. ಹೂಡಿಕೆದಾರರು ಫುಲ್ ಖುಷ್ ಆಗಿದ್ದಾರೆ. ಗ್ರಾಹಕರು ಮಾತ್ರ ಶಾಕ್ ಆಗೋದು ತಪ್ಪಿಲ್ಲ. ಹೊಸ ದಾಖಲೆನೇ ಇದು. ಯಾಕಂದ್ರೆ ಚಿನ್ನ ಬೆಳ್ಳಿ, ಮುಖ್ಯವಾಗಿ ಬೆಳ್ಳಿಗೆ ಶುಕ್ರ ದೆಸೆ ಆರಂಭವಾಗಿದೆ. ಬೆಳ್ಳಿಯಲ್ಲಿ ಭಾರಿ ಏರಿಕೆ ಕಂಡು ಬಂದಿರುವಂತದ್ದು. 2 ತಿಂಗಳಲ್ಲಿ 3 ಲಕ್ಷ ದಾಟಿದೆ ಬೆಳ್ಳಿ ಬೆಲೆ. ಹೈದರಾಬಾದ್, ದೆಹಲಿಯಲ್ಲಿ ಕೆಜಿ ಬೆಳ್ಳಿ ಈಗ 3 ಲಕ್ಷ ರೂಪಾಯಿ. ಬೆಂಗಳೂರಿನಲ್ಲಿ 2,75,000 ರೂಪಾಯಿ ಇದೆ ಬೆಳ್ಳಿ, ಕೆಜಿ ಬೆಳ್ಳಿ. ಚಿನ್ನದ ಬೆಲೆಯಲ್ಲಿ ಮಾತ್ರ 2,000 ರೂಪಾಯಿ ಜಂಪ್ ಆಗಿದೆ.
10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,63,000 ರೂಪಾಯಿ ಇದೆ. ಚಿನ್ನದಲ್ಲಿ 2,000 ರೂಪಾಯಿ ಜಂಪ್ ಆಗಿರುವಂಥದ್ದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ. ಇವತ್ತು ಕೂಡ ವಹಿವಾಟು ದಿನದ ವ್ಯವಹಾರ ಚಿನ್ನ ಬೆಳ್ಳಿಯಲ್ಲಿ ಏರಿಕೆಯನ್ನೇ ಕಂಡಿದೆ. ಹೂಡಿಕೆದಾರರ ಅಂದಾಜಿನಂತೆ ಚಿನ್ನ ಬೆಳ್ಳಿ ರೇಟ್ನಲ್ಲಿ ಏರಿಕೆ ಕಂಡು ಬಂದಿರುವಂಥದ್ದು. ಗ್ರಾಹಕರಿಗೆ ಟೆನ್ಷನ್, ಆದ್ರೆ ಹೂಡಿಕೆದಾರರು ಮಾತ್ರ ಫುಲ್ ಖುಷಾಗಿದ್ದಾರೆ. ಯಾಕೆಂದ್ರೆ ಬೆಳ್ಳಿಗೆ ಈಗ ಶುಕ್ರ ದೆಸೆನೇ ಆರಂಭವಾಗಿದೆ, ಏರಿಕೆ ಕಾಣ್ತಾನೆ ಇದೆ ಬೆಳ್ಳಿ. ಆರ್ಥಿಕ ತಜ್ಞರು ಕೂಡ ಅದನ್ನೇ ಹೇಳಿದ್ರು, 3 ಲಕ್ಷ ದಾಟುತ್ತೆ, 3 ಲಕ್ಷ ದಾಟುತ್ತೆ, 3 ಲಕ್ಷ ದಾಟೇ ಹೋಯ್ತು. ಯಾಕೆಂದ್ರೆ ಈಗ ಹೈದರಾಬಾದ್ನಲ್ಲಿ ಮತ್ತು ದೆಹಲಿಯಲ್ಲಿ 1 ಕೆಜಿ ಬೆಳ್ಳಿ 3 ಲಕ್ಷ ರೂಪಾಯಿ, ಬರೋಬ್ಬರಿ 3 ಲಕ್ಷ ರೂಪಾಯಿ. ಇನ್ನೇನು ಕೆಲವೇ ದಿನಗಳಷ್ಟೇ 3 ಲಕ್ಷದ ಗಡಿಯನ್ನು ದಾಟುತ್ತೆ ಬೆಳ್ಳಿಯ ಬೆಲೆ. ಇನ್ನು ಬೆಂಗಳೂರಿನಲ್ಲಿ ಕೆಜಿ ಬೆಳ್ಳಿಗೆ 2,75,000 ರೂಪಾಯಿ ಇರುವಂಥದ್ದು. ಚಿನ್ನದ ಬೆಲೆಯಲ್ಲಿ ಮಾತ್ರ 2,000 ರೂಪಾಯಿ ಜಂಪ್ ಆಗಿದೆ. ಹೂಡಿಕೆದಾರರ ಲೆಕ್ಕಾಚಾರದಂತೆ ಇವತ್ತು ಏರಿಕೆ ಕಂಡು ಬಂದಿರುವಂಥದ್ದು. ಹೂಡಿಕೆದಾರರು ಫುಲ್ ಖುಷಾಗಿದ್ದಾರೆ, ಗ್ರಾಹಕರು ಮಾತ್ರ ಶಾಕ್ ಆಗಿದ್ದಾರೆ. ಹೊಸ ದಾಖಲೆ ನಿರ್ಮಿಸಿದ ಚಿನ್ನ ಬೆಳ್ಳಿ ಲೋಹದ ಬೆಲೆಗೆ ಬಂತು ಶುಕ್ರ ದೆಸೆ. ಬೆಳ್ಳಿಯ ಬೆಲೆ ಏರಿಕೆಯಾಗುತ್ತೆ. ಹೂಡಿಕೆ ಮಾಡೋದಾದ್ರೆ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ, ಬೆಳ್ಳಿಗೆ ಉತ್ತಮವಾದಂತಹ ಭವಿಷ್ಯ ಇದೆ. ಫ್ಯೂಚರ್ನಲ್ಲಿ ಬೆಳ್ಳಿಯ ಬೆಲೆ ಚಿನ್ನವನ್ನು ಮೀರಿಸುತ್ತೆ ಅನ್ನೋ ರೀತಿಯಲ್ಲೇ ಆರ್ಥಿಕ ತಜ್ಞರು, ಕೆಲವು ಜ್ಯುವೆಲರಿ ಮಾಲೀಕರು ಸಹ ಅಭಿಪ್ರಾಯವನ್ನ ಪಟ್ಟಿದ್ರು. ಚಿನ್ನದ ರೇಟ್ ಅಂತಿರಲ್ಲ, ಅದೇ ರೇಟ್ ಚಿನ್ನದ ಬೆಲೆನೇ ಬೆಳ್ಳಿಗೂ ಬರುತ್ತೆ ಅಂತ ಹೇಳಿದ್ರು. ಜೊತೆಗೆ ಹೂಡಿಕೆ ಮಾಡೋದಾದ್ರೆ ಬೆಳ್ಳಿ ಬೆಸ್ಟ್ ಅಂತ ಆಪ್ಷನ್ ಕೂಡ ಕೊಟ್ಟಿದ್ರು. ಚಿನ್ನದಂತೆಯೇ ಬೆಳ್ಳಿ ಕೂಡ ಗಗನಕ್ಕೇರುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಆಗ್ತಿದೆ ಈಗ. 3 ಲಕ್ಷದ ತಲುಪಿದೆ, 3 ಲಕ್ಷವನ್ನ ತಲುಪಿದೆ ಬೆಳ್ಳಿ ಬೆಲೆ. ಹೈದರಾಬಾದ್, ದೆಹಲಿಯಲ್ಲಿ 3 ಲಕ್ಷದ ಗಡಿ ದಾಟುತ್ತೆ ಬೆಳ್ಳಿಯ ಬೆಲೆ. ಇನ್ನು ಬೆಂಗಳೂರನ್ನ ಗಮನಿಸೋದಾದ್ರೆ 2,75,000 ರೂಪಾಯಿ ಸದ್ಯ 1 ಕೆಜಿಯ ಬೆಳ್ಳಿ ಬೆಲೆ ಇರುವಂಥದ್ದು. ಇನ್ನು ಚಿನ್ನದಲ್ಲಿ ಮಾತ್ರ 2,000 ರೂಪಾಯಿ ಜಂಪ್ ಕಂಡಿದೆ. ಮಾರ್ಕೆಟ್ ಕ್ಲೋಸ್ ಆಗುವಂತಹ ಟೈಮ್ನಲ್ಲಿ ಏರಿಕೆ ಕಂಡಿದೆ ಚಿನ್ನ ಮತ್ತು ಬೆಳ್ಳಿ. ಎಂದಿನಂತೆ ಹೂಡಿಕೆದಾರರ ಒಂದು ನಿರೀಕ್ಷೆ ಇತ್ತು, ಚಿನ್ನ ಬೆಳ್ಳಿಯಲ್ಲಿ ಜಂಪ್ ಆಗುತ್ತೆ ಅನ್ನುವಂಥದ್ದು. ಅದೇ ರೀತಿ ಈಗ 2 ತಿಂಗಳಲ್ಲಿ 3 ಲಕ್ಷ ಆಗಿದೆ ಬೆಳ್ಳಿಯ ಬೆಲೆ.